ಸೊ ಫೈನಲಿ ಲಕ್ಷ್ಮಿಗೆ ಸ್ಯಾರಿ ಡ್ರೈಪಿಂಗ್ ವಿಡಿಯೋನ ಮಾಡಿಕೊಂಡೆ. ನಿಜ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಹೆಡ್ಡೇಕು. 2 ಸಲ ಮಾತ್ರೆ ಹಾಕ್ಕೊಂಡು 2 ಸಲ ಮಲಗಿ ಎದ್ದು ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನೇ ಸಪ್ರೇಟ್ ವಿಡಿಯೋ ಹಾಕಿರ್ತೀನಿ, ನೋಡಿ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದು ಜಸ್ಟು ಹಾಗೆ ಏನು ಹೇಳ್ತಾರೆ, ಸಿಂಪಲ್ ಅಲಂಕಾರ ಮಾಡಿರೋದು. ನೆಕ್ಸ್ಟು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ, ಪದ್ಮಾಸನದ್ದು ಅಲಂಕಾರ ಮಾಡೋದು ಹೆಂಗೆ ಮಾಡೋದು ಅಂತ. ಲೋಟಸ್ ಎಲ್ಲ ಇಟ್ಬಿಟ್ಟು, ನಾನು ಮಾಡಿರೋದೇ ಲೋಟಸ್ ಇದೆ. ಸೊ ಅದನ್ನೆಲ್ಲ ಇಟ್ಬಿಟ್ಟು ಒಂದು 3-4 ಥರ ಸ್ಟೈಲಲ್ಲಿ ಯಾವ ರೀತಿ ದೇವರನ್ನ ಕೂರಿಸ್ಬೋದು ಅಂಥೇಳಿ ವಿಡಿಯೋ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಆಯಿತಾ. ಸೊ ತುಂಬಾ ಶ್ರಮಪಟ್ಟು ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಹೇಳಬೇಕು ಅಂದರೆ ನಿಜವಾಗ್ಲೂ ಊಟ ಕೂಡ ನನಗೆ ಸೇರ್ತಾಯಿಲ್ಲ, ತಲೆನೋವಿಗೆ ಒಂಥರ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಅಂಥದ್ರಲ್ಲಿ ನೋಡ್ಬೋದು ಅಲ್ಲಿ ಬನ್ ತರಿಸಿಟ್ಕೊಂಡಿದ್ದೀನಿ. ಬನ್ನಾದರೂ ತಿಂತೀನಿ ರೀ, ಬೆಳಗ್ಗೆಯಿಂದ ಏನೂ ಇಲ್ಲ ಹೊಟ್ಟೆಗೆ, ಬನ್ನಾದರೂ ತಿಂತೀನಿ ಅಂತ. ಬಟ್ ಇದೊಂದು ವೀಡಿಯೋ ಏನಿದೆಲ್ಲ ಅದು ಇವತ್ತೇ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಹಂಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ. ಈ ಒಂದು ಸ್ಯಾರಿ ಏನಿದೆಯಲ್ಲ ಇದನ್ನು ನಾನು ಪ್ರಿಯಾಂಕಾ ಮದುವೆಗೆ ತೊಗೊಂಡಿದ್ದು, ಅದಾದಮೇಲೆ ನಾನು ಬೇರೆ ಮಾಡಿರಲಿಲ್ಲ. ಅದನ್ನೇ ಇಸಿದ್ದೀನಿ. ಯಾವ್ದಾದ್ರು ಫಂಕ್ಷನ್ ಬಂದರೆ, ಇವಾಗ ದೇವ್ರ ಮೈ ಮೇಲೆ ಹಾಕಿರೋದು ನೋಡಿ ನಿಜ ನಂಗೆ ತುಂಬ ಇಷ್ಟ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೀರೆ ಅಂಥೇಳಿ. ಸೊ ಯಾವ್ದಾದ್ರು ಹತ್ತಿರದಲ್ಲಿ ಫಂಕ್ಷನ್ಗಳಿದ್ರೆ ಖಂಡಿತ ಇದನ್ನು ಉಟ್ಕೋತೀನಿ, ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ಉಟ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಹೆಂಗೆ ಬಂದಿದೆ ಸ್ಯಾರಿ ಡ್ರೈಪಿಂಗ್, ಲಕ್ಷ್ಮಿದು ಸ್ಯಾರಿ ಡ್ರೈಪಿಂಗ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದೆಲ್ಲ ಎಕ್ಸ್ಟ್ರಾ ಏನಿದೆ ಅದು ಕೋಲ್ ಬಂದುಬಿಟ್ಟಿದೆ, ಅದನ್ನು ಸ್ವಲ್ಪ ಕಟ್ ಮಾಡಿಸ್ಬೇಕು. ಕಟ್ ಮಾಡಿಬಿಟ್ಟು ಆಮೇಲೆ ನಾನು ವಿಡಿಯೋ ನಮ್ಮ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಅದನ್ನು ಕಟ್ ಮಾಡಿಸೋಣ. ಇಲ್ಲ ಅಂದರೆ ಅದೇ ಒಂದು ಸಮಕ್ಕೆ ನಾನೇನಂದರೆ ಹೂವು ಹಾಕ್ಬಿಡ್ತೀನಿ, ಹೂವಿನ ಅಲಂಕಾರ ಮಾಡ್ತೀನಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೂವುಗಳು ಹಾಕ್ತೀನಲ್ವ, ಅದಕ್ಕೆ ಅದು ಕಾಣಿಸಲ್ಲ, ಮುಚ್ಕೊಬಿಡುತ್ತೆ. ಮತ್ತು ಅದ್ರ ಮೇಲೆ ನಾನು ಲೋಟಸ್ ಇಟ್ಬಿಡ್ತೀನಿ, ಆವಾಗ ಅದು ಕಾಣಿಸೋದಿಲ್ಲ, ಮುಚ್ಕೊಳ್ಳುತ್ತೆ. ಬಟ್ ಇವತ್ತೇನು ಹೂವಿಂದೆಲ್ಲ ಏನು ಹಾಕಿಲ್ವಲ್ಲ, ಅದಕ್ಕೆ ಅದು ಹಂಗೆ ಇದೆ. ಬೇಕಾಗುತ್ತೆ ನನಗೆ ಅದು ಕಟ್ ಮಾಡಿಸೋದು ಕಷ್ಟ, ಅದಕ್ಕೆ ಅದು ಸ್ವಲ್ಪ ಚಿಕ್ಕದಾಗಿರೋದು ತೊಗೋತೀನಿ. ನೋಡೋಣ, ಅದನ್ನು ತೊಗೊಂಡು ಅದರಲ್ಲಿ ಹೂವೆಲ್ಲ ಮುಟ್ಸೋಕ್ಕಾದ್ರೆ ಅದನ್ನು ಇದು ಮಾಡ್ತೀನಿ, ಇಲ್ಲಾಂದರೆ ಇದನ್ನೇ ಕಂಟಿನ್ಯೂ ಮಾಡಬೇಕು. ಈ ರೀತಿಯಾಗಿ ಹುಡಿಸಿ ಅಲಂಕಾರನ ಮಾಡಿದ್ದೀನಿ. ಇನ್ನೂ ಆಲ್ಮೋಸ್ಟ್ 1 ತಿಂಗಳೇನೋ ಇದೆ, ಅಷ್ಟು ಬೇಗ ನಮ್ಮ ಮನೇಲಿ ಲಕ್ಷ್ಮಿ ಬಂದಿದ್ದಾರೆ. ಸೊ ಖುಷಿ ಆಗ್ತಾಯಿದೆ ನಾನು ಸ್ಯಾರಿ ವಿಡಿಯೋ ಮಾಡಿದ್ದೀನಿ ಅಂತೇಳಿ. ಇನ್ನೂ 1-2-3 ಅಲಂಕಾರದ್ದು ಮಾಡೋಣ. ಸದ್ಯಕ್ಕೆ ಇವಾಗ ಇದಾಯಿತು. ನಾಳೆಗೆ ಹೇಗೂ ಎಲ್ಲ ತೆಗ್ದಿದ್ದೀನಲ್ವ, 1-2-3 ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಈಗ ಸದ್ಯಕ್ಕೆ ನನಗೆ ಹೊಟ್ಟೆ ಹಸಿತಾ ಇದೆ, ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಏನು ಲಕ್ಷ್ಮಿ ವಿಡಿಯೋ ಮಾಡಿದ್ನಲ್ಲ, ಆಗ 1-2 ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಲಾಸ್ಟ್ ಬ್ಲಾಗಲ್ಲೂ ಶೇರ್ ಮಾಡಿಲ್ಲ. ಸೊ ಈ ಬ್ಲಾಗಲ್ಲಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋ ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಮತ್ತು ಈವ್ನಿಂಗು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೂ ಕೂಡ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು, ಏನಕ್ಕೆ ಹೋಗಿದ್ವಿ ಎತ್ತಾ ಎಲ್ಲ ನಿಮಗೆ ಮುಂದೆ ಬರೋವಂಥ ಬ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ. ಸೊ ಅದು ಕೆಲಸ ಕಂಪ್ಲೀಟ್ ಆದಮೇಲೆ ಹೇಳೋಣ ಅಂದ್ಬಿಟ್ಟು ನಾನು ಈ ಬ್ಲಾಗಲ್ಲಿ ಹೇಳ್ತಾ ಇಲ್ಲ ಅಷ್ಟೇ. ಸೊ ಹೊರಗಡೆ ಹೋಗಿದ್ವಾ, ಅದೆಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಮ್ಮ ಮನೆ ಹತ್ರ ಈ ಥರ ಏನೋ ಹಾಕಿದ್ರು. ನಾನೇನು ಅಂದ್ಕೊಂಡೆ ಗೊತ್ತಾ, ಈ ಮಕ್ಳಿಗೆ ಆಟ ಆಡೋದು ಇರುತ್ತೆ, ಅದ್ರ ಜೊತೆಗೆ ಏನಾದ್ರು ಎಕ್ಸಿಬಿಷನ್ ಥರ ಹಾಕಿರ್ತಾರೆ, ನೋಡೋಣ ಏನಿರ್ಬೋದು, ಯಾವಾಗಾದರೂ ಏನಾದ್ರು ಸಮಥಿಂಗ್ ಸ್ಪೆಷಲ್ ಸಿಗ್ಬೋದು ಅಂಥೇಳಿ ಹೋದರೆ ಅಲ್ಲೇನು ಎಕ್ಸಿಬಿಷನ್ನೇ ಹಾಕಿಲ್ಲ, ಜಸ್ಟ್ ಬರೀ ಗೇಮ್ಸ್ ಅಷ್ಟೇ ಇದ್ದಿದ್ದು. ಅದರಲ್ಲೂ ಕೂಡ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಡೋವಂಥ ಗೇಮ್ ಇತ್ತು. ಟ್ರೈನ್ ಅಂತೆ, ಅದೊಂದು ಏನು ಹೇಳ್ತಾರೆ ಟೋರಾ ಅದೆಲ್ಲ ಕೊಲಂಬಸ್ಸು. ಬಟ್ ಅದು ನನಗೆ ಯಾಕೋ ಅವನಿಗೆ ನನ್ನ ಮಗಂಗೆ ಆಡ್ಸೋಕ್ಕೆ ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಹಾಗಾಗಿ ರಿಟರ್ನ್ ಬಂದುಬಿಟ್ವಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಸ್ಯಾಟರ್ಡೇ ವ್ಲಾಗ್, ಆಲ್ಮೋಸ್ಟ್ 1 ವೀಕ್ ವ್ಲಾಗ್ನ. ಅಂದರೆ ಲಾಸ್ಟು ವ್ಲಾಗಲ್ಲೇ ನಾನು 3-4 ಡೇಸ್ ಶೇರ್ ಮಾಡಿದ್ದೆ, ಅದಾದಮೇಲೆ 1-2-3 ಡೇಸ್ದು ವ್ಲಾಗ್ ಇದು. ಮಧ್ಯದಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸೋ ವ್ಲಾಗೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ನಲ್ಲ, ಹಂಗಾಗಿ ನಾನು ನೋಡ್ತಾ ಯಾವಾಗ ಮತ್ತೆ ಸ್ಯಾಟರ್ಡೇ ಬಂತು ತಾನೇ ಗೊತ್ತಿಲ್ಲ. ನೆಕ್ಸ್ಟ್ ಆಲ್ರೆಡಿ ಮತ್ತೆ ದೇವಸ್ಥಾನಕ್ಕೆ ಹೋಗೋ ದಿನ ಕೂಡ ಬಂತು. ಹಿಂದಿಂದ ಏನು ಹಾಕೋದು ಅಂತೇಳಿ 1-2 ದಿನದ್ದು ಸೇರಿಸಿ ನಾನು ಹಾಕಿದ್ದೀನಿ ಅಷ್ಟೇ. ಇವತ್ತು ಬಂದು ಸ್ಯಾಟರ್ಡೇ, ಅದೇನೋ ಗೊತ್ತಿಲ್ಲ, ಸ್ಯಾಟರ್ಡೇ ಆದರೆ ಮೋಡ ಮುಚ್ಕೊಂಡಂಗೆ ಇರುತ್ತೆ. ಆ ಕಡೆ ನೋಡ್ಬೋದು ಮೋಡ ಹೆಂಗಿದೆ ಅಂತ, ಕಾಣಿಸ್ತಾ ಇಲ್ಲ, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಫುಲ್ಲು ಮೋಡ ಆ ಕಡೆ.
ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ. ನಿನ್ನೆ ಆ್ಯಕ್ಚುಲಿ ಮೋಡ ಮಳೆ ಅಂತ ತೋರಿಸ್ತಾ ಇತ್ತು, ನೋಡಿದ್ರೆ ನಿನ್ನೆ ಬಂದಿಲ್ಲ, ಇವತ್ತು ಬರೋ ಥರ ಇದೆ. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಹಸ್ಬೆಂಡ್ ಕೆಲಸದಿಂದ ಬರೋ ಅಷ್ಟರಲ್ಲಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿಬಿಡೋಣ. ಅವ್ರು ಬಂದ ತಕ್ಷಣ ಅವರು ಫ್ರೆಶಪ್ ಆಗಿ ಅಡುಗೆ ಊಟ ಮಾಡಿಬಿಟ್ಟು ಹೊರಡ್ಬೋದು ಅಂತೇಳಿ ಅಂದ್ಕೊಂಡು ಆಲ್ರೆಡಿ ಟೈಮ್ ಬಂದುಬಿಟ್ಟು 3:45 ಆಗ್ತಾಯಿದೆ. ಎಲ್ಲ ಕೆಲಸ ಆಯಿತು. ಸಾರೊಂದು ಒಗ್ಗರಣೆ ಹಾಕಿ ನುಗ್ಗೆಕಾಯಿ ಬೇಕಿಟ್ಟಿದ್ದೀನಿ, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಅದು ನುಗ್ಗೆಕಾಯಿ ಬೆಂದಮೇಲೆ ಸಾಂಬಾರನ್ನ ಹಾಕಿ ರೈಸ್ಗೆ ಇಟ್ಬಿಟ್ಟು ಆಮೇಲೆ ಹೋಗಿ ಫ್ರೆಶಪ್ ಆಗಿ ಬಂದುಬಿಡ್ತೀನಿ. ಸೊ ಅದು ಬಂದುಬಿಟ್ಟು ಈಗ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ನೆನ್ನೆ ತೊಗೊಂಡು ನೆನ್ನೆಲ್ಲ ಹೊರಗಡೆ ಹೋಗಿದ್ವಿ, ನಾವೇನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಅಲ್ಲಿಂದ ಬರೋದು ಲೇಟ್ ಆಯಿತು, 9:15 ಆಗಿಬಿಡ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದೇನು ಸ್ಯಾರಿ ಇದು ಎಲ್ಲ ಪ್ಲೀಟ್ಸ್ ಮಾಡಿಟ್ಬಿಟ್ಟು ಬ್ಲೌಸೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗಂತೂ ಆಗೋಲ್ಲ, ನೋಡೋಣ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬೇಗ ಏನಾದ್ರು ಹೋಗಿ ಬಂದರೆ ಆಮೇಲೆ ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ನಾಳೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಬೇರೆ ಹುಷಾರಿಲ್ಲ, ಬಂದ್ಬಿಟ್ಟಿದೆ. ಅವನಿಗೆ ಸ್ವರ ಅಲ್ಲ, ಇದು ಏನು ಹೇಳ್ತಾರೆ, ಕೋಲ್ಡ್ ಆಗ್ಬಿಟ್ಟಿದೆ ನನ್ನ ಮಗನಿಗೆ. ಮಾಡ್ಕೊಳ್ಳಿ, ಕೋಲ್ಡ್ ಆಗ್ಬಿಟ್ಟಿದೆ ಅವನಿಗೆ. ನಿನ್ನೆ ಲೈಟಾಗಿ ಮೈ ಬಿಸಿ ಇತ್ತು ಅಂದ್ಬಿಟ್ಟು ಸಿಟ್ರಜಿನ್ ಟ್ಯಾಬ್ಲೆಟ್ ಹಾಕಿದ್ದೆ. ಅದು ಒಂಥರ ತೊಗೊಂಡ್ರೆ ಏನು ಗೊತ್ತಾ, ನಿದ್ದೆ ಮಂಪ್ರು. ಹಾಗಾಗಿ ಬೆಳಗ್ಗೆ ಸ್ಕೂಲ್ಗೂ ಕಳಿಸಿಲ್ಲ, ನಾನು ರಜಾ ಹಾಕ್ಸ್ಬಿಟ್ಟೆ. ಮೈ ಸ್ವಲ್ಪ ಲೈಟಾಗಿ ಬಿಸಿ ಇತ್ತು, ಯಾಕೆ ಇದೆ ಬೇರೆ ಅದೇ ಥರ ಇದೆ. ಮತ್ತು ಮಧ್ಯಾಹ್ನ ಬಿಸಿಲಿದ್ರೆ ಬಿಸಿಲು ಬೇರೆ ನೋಡ್ಕೊಂಡು ಬರ್ತಾನೆ. ಸೊ ಬೇಡ ಬಿಡಪ್ಪ, ಇವತ್ತೊಂದಿನ ರಜಾ ಹಾಕ್ಬಿಡು, ಸ್ಯಾಟರ್ಡೆ ಅಲ್ವಾ ಅಂಥೇಳಿ ಅವನು ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ, ತಿಂದ್ಬಿಟ್ಟು ಮಲ್ಕೊಂಡಿದ್ದಾನೆ. ಅದಕ್ಕೆ ಇವಾಗ ಸಂಜೆ ಮತ್ತೆ ಬಂದಿದ ತಕ್ಷಣ ಆ ದೇವಸ್ಥಾನ ಟರ್ನ್ ತೊಗೊಳಿದ ತಕ್ಷಣ ಹೇಳ್ತಾರೆ, ಮಾಗಡಿ ರೋಡ್ ಮೇನ್ ರೋಡಿಗೆ ಬಂದ ತಕ್ಷಣ ತಿನ್ನೋಕ್ಕೇನೋ ಅಂತ ಕೇಳ್ತಾರೆ. ಅದಕ್ಕೆ ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮೇಲ್ಗಡೆ ಮನೆಯವರು ನುಗ್ಗೆಕಾಯಿ ಕೊಟ್ಟಿದ್ದರು, ಫ್ರೆಶ್ಶಾಗಿ ಅವ್ರ ಅಕ್ಕನ ಮನೇಲಿ ಏನೋ ಬಿಟ್ಟಿತ್ತಂತೆ ಗಿಡದಲ್ಲಿ. ಸೊ ಆ ಥರ ಫ್ರೆಶ್ಶಾಗಿ ಸಿಗೋದಂದರೆ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂಥೇಳಿ ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರು ಆಗಿದ ತಕ್ಷಣ ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಯೂಶ್ವಲಿ ದೇವಸ್ಥಾನಕ್ಕೆ ಹೋಗೋ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದೇನೋ ತಿನ್ನೋದಿಲ್ಲ ನಾನು, ಹಾಗಾಗಿ ಸಾಂಬಾರನ್ನ ಮಾಡಿಟ್ಟೆ, ಬಟ್ ಟೇಸ್ಟೇನು ಮಾಡಿರಲಿಲ್ಲ. ನನ್ನ ಮಗನಿಗೆ ಟೇಸ್ಟ್ ಮಾಡಿಸಿ ಅವನ ಕೈಲೇ ಫಸ್ಟಿಗೆ ಸಾಂಬಾರು ಮಾಡಿಟ್ಬಿಟ್ಟು ರೈಸ್ಗೂ ಕೂಡ ಇಟ್ಬಿಟ್ಟು ನಾನು ಹೋಗಿ ಫ್ರೆಶಪ್ ಆಗಿ ಬಂದು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಅವ್ರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟು ಅವರು ನನ್ನ ಮಗ ಇಬ್ಬರು ಕೂಡ ಒಟ್ಟಿಗೆ ಊಟ ಕೂಡ ಮಾಡಿದ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ನೋಡಿದ್ರೆ ಆಲ್ರೆಡಿ ಮಳೆ ಶುರು ಆಗಿಬಿಟ್ಟಿತ್ತು. ಯಾಕೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗೋ ದಿನ ಇದೇ ರೀತಿ ಆಗ್ತಾಯಿದೆ ಡೈಲಿ. ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇವರು ಕೂಡ ಬಂದರು, ಅವರು ಊಟ ಎಲ್ಲ ಹಾಕ್ಕೊಟ್ಟು ನನ್ನ ಮಗನ ಊಟ ತಿಂದ. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಲೈಟಾಗಿ ಮಳೆ ಹನಿತಾ ಇದೆ. ಲೈಟಾಗಿ ಬಂದರೆ ಹೊರಟ್ಬಿಡೋದೆ, ವೆಯ್ಟ್ ಮಾಡೋಕ್ಕೆಲ್ಲ ಹೋಗೋಲ್ಲ. ನಿಧಾನಕ್ಕೆ ಬರ್ತಾಯಿದ್ರೆ ಏನಾದರೂ ಜರ್ಕಿ ಇದು ಏನೋ ರೈನ್ ಕೋಟ್ ಹಾಕ್ಕೊಂಡೇ ಹೊರಟ್ಬಿಡೋದು ಅಷ್ಟು, ತಲೆ ಕೆಡಿಸ್ಕೊಳ್ಳೋದು. ಟೈಮು ಬಂದ್ಬಿಟ್ಟು 5:15. ಇವರು ಊಟ ಮಾಡುತ್ತಾ ಇಲ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊಂದು ಅಲ್ಲಿ ಪೂಜೆ ಕೂಡ ಆಯಿತು. ಇವಾಗ ಹೋಗಬೇಕು. ಆ್ಯಕ್ಚುಲಿ ನಾಳೆ ಫಂಕ್ಷನ್ ಇತ್ತು. ಹೆಂಗಪ್ಪ ಈ ಮಳೆಯಲ್ಲಿ 2 ವೀಲರಲ್ಲಿ ಹೋಗೋದು ಅಂಥೇಳಿ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಹಸ್ಬೆಂಡ್ ಮನೆಗೆ ಬಂದ್ರಲ್ಲ, ಅವ್ರು ಹೇಳಿದ್ರಲ್ಲೇನೋ ಕಾರ್ ಮಾಡಿದಾರಂತೆ. ಸೊ ಅದಕ್ಕೆಲ್ಲ ಫ್ಯಾಮಿಲಿ ಬಿಗ್ ಮೆಂಬರ್ಸ್ ಎಲ್ಲ ಮನೇಲಿರ್ತಾರೆ, ಚಿಕ್ಕವರೆಲ್ಲ ಇದಕ್ಕೆ ಹೋಗ್ತಾರೆ ಫಂಕ್ಷನ್ಗೆ. ದೊಡ್ಡವರೆಲ್ಲ ಮನೇಲಿ ಇರ್ತಾರಂತೆ, ಚಿಕ್ಕ ಮಕ್ಕಳನ್ನೆಲ್ಲ ಚಿಕ್ಕವ್ರನ್ನೆಲ್ಲ ಕಾರಲ್ಲಿ ಹಾಕ್ಬಿಟ್ಟು ಫಂಕ್ಷನಿಗೆ ಕಳ್ಸೋದಂತೆ. ಹಂಗಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ 2 ವೀಲರಲ್ಲಿ ಹೋಗೋದು ತಪ್ಪು. ಆದರೆ ನನಗೇನಪ್ಪ ಅಂತಂದರೆ ಈ ಕಾರಲ್ಲಿ ಹೋಗೋದು ಅಂದರೆ ವಾಮಿಟಿಂಗು. ಏನೋ 1.5 ಅವರ್ ಜರ್ನಿ, ಒಂದು ಗಂಟೆ ಜರ್ನಿನೋ 1.5 ಜರ್ನಿನೋ ಅಂತ ಅಂದರೆ 1.5 ಗಂಟೆನೋ ಏನೋ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ನನ್ನ ಪರಿಸ್ಥಿತಿ ಏನು ಅಂತ. ನಾಳೆ ಡ್ರೆಸ್ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹೆಂಗೂ ಕಾರಲ್ಲೇ ಹೋಗ್ತಾ ಇರೋದಲ್ವಾ, ಸೊ ಸ್ಯಾರಿನೇ ಹಾಕ್ಕೊಂಡು ಹೋಗೋಣ ಅಂತ ಇವಾಗ ಜಸ್ಟ್ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಫೇಸಿಗೆ ಒಂದು ಮಾಸ್ಕ್ ಶೀಟ್ ಆದರೂ ಹಾಕೋಬೇಕು. ನನ್ನ ಮೈದುನ ಎಂಗೇಜ್ಮೆಂಟ್ ಅಲ್ವಾ, ಸ್ವಲ್ಪ ಮಿಂಚೋಣ ಅಂತ ಹೇಳ್ಬಿಟ್ಟು ಮಾಸ್ಕ್ ಶೀಟು
ಫೇಸ್ ಮಾಸ್ಕ್ ಹಾಕೋಬೇಕು. ಅದಾದಮೇಲೆ ಹೂ ತಂದ್ಬಿಟ್ಟು ಹೇಗೂ ಸಾರಿ ಹಾಕೋತಾ ಇದ್ದೀನಲ್ವ, ಸೊ ಮಲ್ಲಿಗೆ ದಿಂಡು ಕಟ್ಕೊಳ್ಳೋಣ ಅಂತ ಮಲ್ಲಿಗೆ ಹೂ ಸಿಕ್ಕಿದ್ರೆ ಮಲ್ಲಿಗೆ ದಿಂಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕಟ್ಕೊಳ್ಳೋಣ ನಾನೇ ಅಂತ. ಆಮೇಲೆ ಯಾವ ಸ್ಯಾರಿ ಹಾಕ್ಕೋಬೇಕು ಅದೆಲ್ಲ ಸೆಟ್ ಮಾಡಿ ಇವಾಗಲೇ ಇಟ್ಬಿಟ್ರೆ ಬೆಳಗ್ಗೆ 7:30 ಅಷ್ಟರಲ್ಲಿ ನಾವು ಅಲ್ಲಿ ಕುರುಬಳ್ಳಿಲಿ ಇರಬೇಕಂತೆ. ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಮಾಡಿ ಪೂಜೆ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ಲೇಟೇ ಆಗುತ್ತೆ. ಅದಕ್ಕೆ ಎಲ್ಲ ಇವಾಗಲೇ ಸೆಟ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. ಅದೇನೇನೆಲ್ಲ ಪ್ಲ್ಯಾನ್ ಆಗುತ್ತೆ ಹಾಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮ್ಯೂಟ್ ಮಾಡೋ ನಿಮಿಷ. ಇದ್ರ ಮೇಲೆ ಇದನ್ನ ಹಾಕೊಳ್ಳೋ ಬೆಚ್ಚಗೂ ಇರ್ತೀಯ, ಮಳೆನೂ ಬೀಳಲ್ಲ. ಹಾಂ, ಇದು ಯಾಕೋ ಮಳೆ ಇವತ್ತು ನಿಲ್ಲಂಗೆ ಕಾಣ್ತಾ ಇಲ್ಲ. ಏನು ಗೊತ್ತಾ, ಜೋರಾಗಿ ದಬ 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 ಬಂದ್ಬಿಟ್ಟು ಮಳೆ ಬಂದ್ಬಿಟ್ರೆ ನಿಂತೋಗ್ಬಿಡುತ್ತೆ. ಈ ಥರ ಸಣ್ಣಕ್ಕೆ ಜಿಡಿ ಥರ ಹಿಡ್ಕೊಂಡ್ರೆ ಮಳೆನೇ ನಿಲ್ಲಲ್ಲ. ಅದಕ್ಕೆ ಈ ಒಂದು ಇದನ್ನ ಜರ್ಕಿನ್ ಹಾಕ್ಕೊಂಡಿದ್ದೆ. ನಮ್ಮ ಮನೆಯವರು ಅದನ್ನ ಬೇರೆ ಅದ್ರ ಮೇಲೆ ಎಕ್ಸ್ಟ್ರಾ ಹಾಕೋ, ಅದೇನು ನೆನೆಯಲ್ಲ ಅಂತವ್ರೆ. ಹಾಕೋಣ ಅಲ್ಲಿ ಪೂಜೆ ಮಾಡುವಾಗ ನಿಮ್ಮ ಕೈಯಲ್ಲೇ ಬಿಚ್ಕೊಟ್ಟಿರ್ತೀನಿ ರೀ. ಹಾಂ, ಪೂಜೆ ಮಾಡುವಾಗ ನಿಮಗೆ ಬಿಚ್ಕೊಟ್ಟಿರ್ತೀನಿ, ನೀವೇ ಇಟ್ಕೊಂಡಿರಿ ಅದನ್ನು. ಇದು ನಾನು ಹಾಕೋತೀನಿ, ಅದನ್ನು ನೀವು ಇಟ್ಕೊಳ್ಳಿ ಆಯಿತಾ. ಅದು ಯಾಕೆಂದರೆ ಅದು ದೀಪ ಹಚ್ಕೊಂಡು ಸುತ್ತಿದ್ದೀವಲ್ವಾ. ಹಾಂ ಏನ್ರಿ, ಅದು ಹೋಮಕುಂಡದು ತಾಪ ಬೀಳ್ತಾ ಇರುತ್ತೆ, ಅದು ಕರಗ್ಬಿಡುತ್ತೆ. ಅದಕ್ಕೆ ಹಾಂ ಬಿಚ್ಬಿಟ್ಟು ನಿಮ್ಗೆ ಕೊಟ್ಟಿರ್ತೀನಿ. ಅಬೆ ಬಿಡ್ದಾಗ ಜಿನ್ಗದಂಗೆ ಆಗ್ಬಿಡುತ್ತೆ, ಪ್ಲಾಸ್ಟಿಕ್ ಅಲ್ವಾ ಅದು. ಅದಕ್ಕೆ ಟೈಮ್ 6 ಗಂಟೆ ಆಯಿತು. ಇವತ್ತು ಬೇಗ ಹೊರಡೋಣ ಅಂಥೇಳಿ ಬೇಗ ರೆಡಿ ಆದರೆ ಈ ಮಳೆ ಯಾಕೋ ಜಿಡಿ ಥರ ಇಳ್ಕೊಂಡಿದೆ. ಯಾಕೋ ರಾಯರು ತುಂಬ ಪರೀಕ್ಷೆ ಮಾಡ್ತಾಯಿದ್ದಾರೆ ನನ್ನ ಅಂತ ನನಗೆ ಫೀಲ್ ಆಗುತ್ತೆ. ಏನು ಮಾಡ್ತಾಳೆ ನೋಡೋಣ, ಈ ಥರ ಎಲ್ಲ ತೊಂದರೆ ಕೊಟ್ಟೆ ಅಂತ. ಆದರೂ ನಾನು ಬಿಡಲ್ಲ ರಾಯರಿಗೆ. ಪೂಜೆ ಮಾಡಿಸ್ಕೊಂಡ್ಬರ್ತೀನಿ, ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀನಿ. ತುಂಬ ಜೋರಾಗೂ ಬರ್ತಾಯಿಲ್ಲ, ತುಂಬ ನಿಧಾನಗೂ ಬರ್ತಾಯಿಲ್ಲ, ಮೀಡಿಯಮ್ ಆಗಿ ಬರ್ತಾಯಿಲ್ಲ. ಅದಕ್ಕೆ ಅವ್ರು ರೈನ್ಕೋಟ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ, ನನಗೆ ಇದು ಹಾಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂಚೂರು ಜಾಸ್ತಿ ಆಯಿತು ರೀ. ಹಾಂ, ಇವಾಗ ಒಂಚೂರು ಜೋರಾಯಿತು. ನಾನಲ್ಲಿ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ನೋಡಿದ್ರೆ ಆ ಜರ್ಕಿಂದು ಜಿಪ್ ಏನಿದೆ ಅದು ಲಾಕ್ ಮಾಡಿಬಿಟ್ಟಿದ್ದಾನೆ ನನ್ನ ಮಗ, ಬಟ್ಟೆ ಕಚ್ಚಿಸ್ಬಿಟ್ಟು. ಅದು ಓಪನ್ ಆಗ್ತಾಯಿಲ್ಲ. ಅವರು ಅಲ್ಲಿ ಬ್ಯುಸಿಯಾಗಿದ್ದರು. ಆಮೇಲೆ ನೋಡಿ ಅದನ್ನು ನಿಧಾನವಾಗಿ ಓಪನ್ ಮಾಡಿ ಹಾಕ್ಕೊಂಡು ಅಲ್ಲಿಂದ ಹೊರಟು ಮಾಗಡಿ ರೋಡ್ ಟಚ್ ಆಗಿಲ್ಲ, ಅಷ್ಟು ಬೇಗ ಮಳೆನೇ ನಿಂತೋಯ್ತು. ಹೇಳ್ಬೇಕು ಅಂದರೆ ಒಂದು ಡ್ರಾಪು ಮಳೆ ಬಂದಿಲ್ಲ. ಆಮೇಲೆ ಸೊ ಅಲ್ಲೋಗಿ ನಾರ್ಮಲಾಗಿ ದೀಪ ಏನು ತೊಗೊಳ್ತೀನಿ ಅದನ್ನು ತೊಗೊಂಡು, ಆ ಮಳೆನಲ್ಲೂ ಕೂಡ ತುಂಬ ಜನ ಬರ್ತಾರೆ. ಸೊ 7:30 ಕ್ಲೋಸ್ ಅಂತಾರೆ. ಆಲ್ಮೋಸ್ಟ್ 8:30 ಆದ್ರೂ ಕೂಡ ಜನ ಇದ್ದೇ ಇರ್ತಾರೆ. 8:30 9 ಆದರೂ ಕೂಡ ಜನ ಬರ್ತಾನೆ ಇರ್ತಾರೆ, ದೀಪ ಹಚ್ತಾನೆ ಇರ್ತಾರೆ. ಸೊ ಹೋಗ್ಬಿಟ್ಟು ನಾನು ಕೂಡ ಬೇಗ ಬೇಗ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಕೂತು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ, ಗೊತ್ತಿಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ. ಹೇಳಿದ ಪ್ರಕಾರ ಏನೋ ಮಂತ್ರಾಲಯದಲ್ಲಿ ಯಾವ ಥರ ಇದೆ ಅದೇ ರೀತಿ ಬರುತ್ತೆ ಟೆಂಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ವಾರ ಹೋದಾಗ ಮುಂದೆ ಒಂದು ತುಳಸಿ ಗಿಡದ ಪಾಟ್ ಏನೇನು ಬೃಂದಾವನ ಕೂಡ ಇಟ್ಟಿದ್ರು. ಇನ್ನೂ ತುಳಸಿ ಗಿಡ ಹಾಕಿರಲಿಲ್ಲ, ಜಸ್ಟ್ ಬೃಂದಾವನ ಒಂದು ಇಟ್ಟಿದ್ರು. ಎಲ್ಲ ನೋಡಿಕೊಂಡು ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಈ ಸಲ ದೇವರು ಒಳಗಡೆಯಿಂದ ವಿಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ನನ್ನ ಮಗ ಮನೆ ಒರೆಸು ಅಂದರೆ ಎಷ್ಟು ಚೆನ್ನಾಗಿ ಒರೆಸಿದ್ದಾನೆ ನೋಡಿ ಫ್ರೆಂಡ್ಸ್. ಫ್ಯಾನ್ ಹಾಕಿ ಅರ್ಧ ಗಂಟೆ ಬೇಕು ಒಣಗಕ್ಕೆ. ಫ್ಯಾನ್ ಹಾಕಿದ್ರೂ ಅರ್ಧ ಗಂಟೆ ಬೇಕು ಒಣಗಕ್ಕೆ, ಅಷ್ಟು ತ್ಯಾವ ಇದೆ ಇಲ್ಲಿ. ಸೊ ದೇವಸ್ಥಾನಕ್ಕೆ ಹೊರಟ್ವಿ. ಮಳೆ ನಿಂತೇ ಹೋಯ್ತು. ನಾನಂತೂ ಒಳಗಡೆ ಒಂದು ಜರ್ಕಿನ್ ಹಾಕ್ಕೊಂಡು ಅದ್ರ ಮೇಲೆ ರೈನ್ಕೋಟ್ ಹಾಕ್ಕೊಂಡು ಒಳ್ಳೆ ಈ ಮೊದಲೇ ಇರೋದಪ್ಪ ಅದರಲ್ಲಿ ಇನ್ನೂ 2 ಬಟ್ಟೆ ಹಾಕ್ಕೊಂಡು ಇನ್ನೂ ಇದಾಯಿತು. ಅಲ್ಲಿ ಮಾಗಡಿ ರೋಡ್ ಟಚ್ ಆಗ್ತಾ ಇದ್ದಂಗೆ ಮಳೆ ನಿಂತೋಯ್ತು. ಸೊ ಆರಾಮಾಗಿ ಹೋಗಿ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬರ್ತಾ ಹಂಗೆ ರಿಟರ್ನು ಸುಂಕದಕಟ್ಟೆ ಹತ್ರ ಹೋಗಿ ಹೂ ತೊಗೊಂಡು ಬಂದ್ವಿ. ನಾಳೆ ಪೂಜೆಗೆ ಬೇಕು. ಮತ್ತು ನಾನು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗೋದು 2 ವೀಲರಲ್ಲಿ ಅಂತ. ಆಮೇಲೆ ಕಾರಲ್ಲಿ ಅಂತ ಆಯ್ತಲ್ವ, ಸೊ ಕಾರಲ್ಲಿ ಹೋಗ್ತಾ ಇದ್ದೀವಲ್ಲ, ಹೇಗೋ ಹೋಗ್ಬಿಟ್ಟು ಬರ್ತೀವಲ್ಲ ಕಾರಲ್ಲಿ ಅಂದ್ಬಿಟ್ಟು ಹೂ ತೊಗೊಂಡಿದ್ದೀನಿ. ಹೂ ತೊಗೊಳ್ಳೋಣ ಅಂತ ಹೋದೆ. ಮಲ್ಲಿಗೆ ಹೂ ಬಿಡಿ ಸಿಗುತ್ತೆ ಅಂತ. ಅಲ್ಲಿ ನೋಡಿದ್ರೆ ಮಲ್ಲಿಗೆ ಹೂ ಬಿಡಿನೇ ಇಲ್ಲ, ಅಲ್ಲಿ ಬಿಡಿ ಮಲ್ಲಿಗೆ ಹೂವೇ ಇರಲಿಲ್ಲ, ಕಟ್ಟಿರೋದೇ ಇತ್ತು ಎಲ್ಲ ಕಡೆ. ಮತ್ತು ಮಲ್ಲೆ ಹೂವಿತ್ತು. ಮಲ್ಲೆ ಹೂವಿನಷ್ಟು ನನಗೆ ಬೇಡ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ದೇವರಿಗೆ ಶಾವಂತಿಗೆ ರೋಸ್ ತೊಗೊಂಡು ರಿಟರ್ನ್ ಬರೋ ಟೈಮಲ್ಲಿ ಅಲ್ಲಿ ಮಲ್ಲಿಗೆ ದಿಂಡು ಇಟ್ಟಿದ್ರು. 30 ರೂಪಾಯಿ ಮಲ್ಲಿಗೆ ದಿಂಡು.
ಸೊ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. 30 ರೂಪಾಯಿಗೆ ಸಿಕ್ತಲ್ಲ ಅಂಥೇಳಿ ತೊಗೊಂಬಿಟ್ಟೆ. ಒಂದೇ ಒಂದು ಮಲ್ಲಿಗೆ ಇದ್ದಿದ್ದೇ 3ರಲ್ಲಿ ಒಂದು ಚೆನ್ನಾಗಿತ್ತು, 2 ಅಷ್ಟು ಇದಾಗಿರಲಿಲ್ಲ. ಸೊ ಹಂಗಾಗಿ ಒಂದು ಮಲ್ಲಿಗೆ ದಿನ ತೊಗೊಂಡಿದ್ದೀನಿ, ನಾಳೆ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ ನಾಳೆಗೆ ಏನೇನು ಸೀರೆ ತೊಗೋಬೇಕು ಮತ್ತು ಇಲ್ಲಿಂದ ಹೋಗ್ತಾ ಫಸ್ಟು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಲ್ಲೇ ಅತ್ತೆ ಮಾವ ಮನೆಗೆ. ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಹಾಕ್ಕೊಳ್ತೀನಿ, ಯಾಕೆಂದರೆ 3 ಜನ ಹೋಗೋದಲ್ವ 2 ವೀಲರಲ್ಲಿ, ಆಗೋಲ್ಲ ಸ್ಯಾರಿ ಹಾಕ್ಕೊಂಡು ಕುತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ. ಸೊ ಹಂಗಾಗಿ ಇಲ್ಲಿಂದ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟು ರೆಡಿಯಾಗ್ಬಿಟ್ಟು ಎಲ್ಲ ಹೋಗ್ಬಿಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಹಾಕ್ಕೊಳ್ಳೋದು ಅಷ್ಟೇ. ಸೊ ಹಂಗಾಗಿ ಇವಾಗ ಸ್ಯಾರಿ ತೆಗೆದಿಡಬೇಕು, ಯಾವ ಸ್ಯಾರಿ ಹಾಕ್ಕೊಳ್ಳಿ ನಾಳೆಗೆ ಅಂತ. ಅದಕ್ಕೆ ಬಳೆ ಮತ್ತು ಜ್ಯುವೆಲರಿ ಎಲ್ಲ ತೆಗೆದಿಡಬೇಕು. ಇಲ್ಲಿ ಯಾವುದೂ ಇಲ್ಲ ಇವಾಗ ಗೋಲ್ಡನ್ ಜ್ಯುವೆಲರಿ, ನೋಡೋಣ. ನಾನು ಪ್ಲ್ಯಾನೇ ಇರಲಿಲ್ವಲ್ಲ, ಡ್ರೆಸ್ ಅಲ್ವಾ, ಒಂದು ಇಯರಿಂಗ್ಸ್ ಏನಾದ್ರು ಹಾಕ್ಕೊಂಡು ಹೋಗೋಣ ಅಂತೇಳಿ ನಾನೇನು ತೊಗೊಂಡು ಬಂದಿರಲಿಲ್ಲ. ಇವಾಗ ಸ್ಯಾರಿ ಇರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಇಸ್ಕೋಬೇಕಷ್ಟೆ. ನಾವು ಅತ್ತೆ ಮನೆಗೆ ಹೋಗಿ ಅಲ್ಲೇ ಇಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಒಂದು ಇಯರಿಂಗ್ ಇರಬೇಕು. ಯಾವುದೋ ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿ ಬಂದಿದ್ದು ಒಂದು ಇಯರಿಂಗ್ ಇಲ್ಲೇ ಇಟ್ಕೊಂಡಿದ್ದೀನ ಅಥವಾ ಅಲ್ಲಿ ಎತ್ತಿಡ್ಸಿದ್ದೀನ ಗೊತ್ತಿಲ್ಲ. ಯಾವುದಿದೆ ಅದನ್ನು ನೋಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಯಾವ ಸ್ಯಾರಿ ಹಾಕ್ಕೊಳ್ಳಿ ಅಂತಲೇ ನಿಜ ನನ್ನ ತಲೆಗೆ ಹಾಕ್ಕೊಂಡೇ ಇಲ್ಲ ಇನ್ನು, ಯಾವ್ದು ಹಾಕ್ಕೊಳ್ಳಿ ಅಂದ್ಬಿಟ್ಟು. ನಾನು ಡ್ರೆಸ್ಸು ಅಂತಲೇ ತಲೆಯಲ್ಲಿತ್ತ. ಸೊ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೊಂದು ಇಯರಿಂಗು ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ ಥಾಟ್ ಬಂತು, ಸ್ಯಾರಿ ಹಾಕ್ಕೊಂಡು ಹೋಗೋಣ, ಎಲ್ಲರೂ ಹಾಕ್ಕೊಂಬರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಹಂಗಾಗಿ ಹಾಕ್ಕೊಂಡು ಹೋಗೋಣ ಅಂತ. ಯಾವ್ದು ಹಾಕ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ, ಸಿಂಪಲ್ಲಾಗಿರೋದೇ ಹಾಕ್ಕೋತೀನಿ. ಯಾಕೆಂದರೆ ಕಾರ್ ಅಂದರೆ ಮೊದಲೇ ವಾಮಿಟ್ ನನಗೆ. ಇನ್ನು ಸ್ವಲ್ಪ ಗ್ರ್ಯಾಂಡ್ ಇದು ಭಾರ ವೆಯ್ಟ್ ಇರೋದೆಲ್ಲ ಹಾಕ್ಕೊಂಬಿಟ್ಟೆ ಅಂತಂದರೆ ನನಗೆ ಹಿಂಸೆ. ಅದ್ರ ಬದಲು ಸಿಂಪಲ್ಲಾಗಿರೋ ಸ್ಯಾರಿ ಹಾಕ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಶೀಟ್ ಮಾಸ್ಕನ್ನ ಮುಖ ತೊಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಏನು ಗೊತ್ತಾ, ಚಳಿನಲ್ಲಿ ನೀರು ಮುಟ್ಟಬೇಕು ಅಂದರೆ ನೀರು ಮುಟ್ಬಿಟ್ರೆ ನಿದ್ದೆನೇ ಬರೋದು. ಹಂಗಾಗಿ ನ್ಯಾಪ್ಕಿನ್ ಇದೆ, ವೆಟ್ ಟಿಶ್ಯೂ ಇದೆ. ಸೊ ಅದನ್ನೇ ಫೇಸ್ ಒರೆಸ್ಕೊಂಡು ಶೀಟ್ ಮಾಸ್ಕ್ ಹಾಕ್ಕೊಬಿಡ್ತೀನಿ. ಅಪ್ಪ ಮನೆ ಒರೆಸ್ತಪ್ಪ, ಆಯಿತಾ? ಹಾಂ, ಸರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಾಡ್ತೀನಿ ಫಸ್ಟು ವೆಟ್ ಟಿಶ್ಯೂ. ಅಷ್ಟು ಧೂಳು, ಮಳೆ ಬಂದಿದ್ರೂ ನಾನೇನು ಕ್ರೀಮೇ ಹಾಕಿರಲಿಲ್ಲ ಮುಖಕ್ಕೆ. ಹೇಳ್ಬೇಕು ಅಂತಂದರೆ ಆಯಿಲ್ ಇದು ಯಾವಾಗ ಗೊತ್ತಾ, ಅಲ್ಲಿ ಹೋಮಕುಂಡಕ್ಕೆ ಇದಾಗ್ತೀವಿ ನೋಡು, ತುಪ್ಪದ ಬತ್ತಿ ಹಾಕ್ತೀವಿ ನೋಡು, ಅಲ್ಲಿದ್ದು ಇದು ತುಪ್ಪದ್ದು ಇದು ಜಿಡ್ಡು, ಆಯಿಲ್ ಜಿಡ್ಡು ನೋಡಿ ಹೆಂಗಿದೆ ಮುಖದ ಮೇಲೆ ನೋಡ್ಬೋದು, ಅದರದ್ದೇ ಇದು. ನಾನು ಅದೇ ಅಂದ್ಕೊಂಡು ಈಗ ಮಳೆ ಬಂದಿದೆಯಲ್ವಾ, ಏನು ರೋಡಲ್ಲೆಲ್ಲ ಆ ಥರ ಇರೋದಿಲ್ಲ ಅಂತ, ಅಲ್ಲಿ ತುಪ್ಪದ ಬತ್ತಿ ಹಚ್ತಾರಲ್ಲ, ಅದು ಮುಖ ತಿರುಗುವಾಗ ಅದೇ ಹೊಡಿತಾ ಇರುತ್ತೆ ನಮಗೇ ಅದರದ್ದು. ನಾನೇನು ಹಾಕಿರಲಿಲ್ಲ ಕ್ರೀಮ್, ನಾನು ಜಸ್ಟು ಸೀರಮ್ ಹಾಕಿ ಮಾಯ್ಶ್ಚರೈಸರ್ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಫೇಸ್ ವಾಶ್ ಆಯಿತು. ಇವಾಗ ಫಸ್ಟು ಸ್ಯಾರಿ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಫೇಸ್ ಶೀಟ್ ಮಾಸ್ಕ್ ಹಾಕ್ಕೊಂಡು ಮಲ್ಕೊಂಬಿಡ್ತೀನಿ. ತೋರಿಸ್ತೀನಿ ಯಾವ ಸೀರೆ ತೊಗೊಂಡಿದ್ದೀನಿ. ಆಮೇಲೆ ಇದು ಏನು ಮ್ಯಾಚಿಂಗ್ ಬ್ಯಾಂಗಲೆಲ್ಲ ಹೆಂಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಇನ್ನೊಂದು ಸ್ಯಾರಿನ ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಸ್ಯಾರಿ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಅದಕ್ಕೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸಿರಲಿಲ್ಲ, ಸ್ಟಿಚ್ಚಾಗಿ ಬಂದಿದ್ದು. ಸೊ ನೋಡ್ಬೋದು ಬ್ಯಾಕ್ ಡಿಸೈನ್ ಈ ರೀತಿ ಬಂದಿದೆ. ಇದಕ್ಕೆ ಆ್ಯಕ್ಚುಲಿ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಬೀಡ್ಸ್ ಏನಾದರೂ ಹಾಕ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಇವಾಗ ಟೈಮ್ ಇಲ್ಲ. ಸೊ ಹಂಗಾಗಿ ಏನೂ ಹಾಕ್ಕೊಳಕ್ಕೆ ಹೋಗಲ್ಲ. ನಾನು ಆ್ಯಕ್ಚುಲಿ ಗ್ರೀನ್ ಕಲರ್ ಬೀಡ್ಸ್ ಇದಕ್ಕೆ ಹಾಕ್ಕೊಳ್ಳೋಣ ಹಿಂದೆ ಅಂತ, ಬಟ್ ಕೂದಲಿಗೆ ತಡೆಯುತ್ತಾ ಅಂತ ಒಂದು ಸಲ ಅನಿಸುತ್ತೆ. ಆದರೂ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಸಡನ್ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಟೈಮ್ ಇಲ್ಲ. ಇನ್ನು ಸ್ಲೀವ್ ಬಂದ್ಬಿಟ್ಟು ಇದಾಗೊಳಿಸ್ತೀನಿ, ಈ ರೀತಿಯಾಗಿ ಹೊಲಿಸಿದ್ದೀನಿ ಸ್ಲೀವು. ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ಉದ್ದ ಸ್ಲೀವಿಗೆ ಚೆನ್ನಾಗಿ ಕಾಣುತ್ತೆ, ಬಟ್ ಏನಪ್ಪ ಅಂತಂದರೆ ನಾನು ಶಾರ್ಟ್ ಸ್ಲೀವ್ ಹೊಲಿಸಿರೋದಲ್ವ, ಸೊ ಶಾರ್ಟ್ ಸ್ಲೀವ್ಗೆ ಇಷ್ಟೇ ಬಂದಿರೋದು ಡಿಸೈನ್.
ಬ್ಯಾಗ್ ಡಿಸೈನ್ ಅಂದ್ಬಿಟ್ಟು ಈ ಥರ ಹೊಲಿಸಿದ್ದೀನಿ. ಕೆಳಗಡೆ ಫ್ಯಾಬ್ರಿಕ್ಕಲ್ಲೇ ಬಟನ್ಸ್ ಮಾಡಿಸಿರೋವಂಥದ್ದು ಬಾರ್ಡ್ರಾಗೇ, ಮೇಲ್ಗಡೆ ಡಿಸೈನ್ ಥರ ಸ್ಲಿಪ್ಗೆ ಈ ಥರ ಬಂದಿದೆ. ಇದು ಬ್ಲೌಸು ಇವಾಗ ಒಂದು 2 days ಬಿಫೋರ್ ಏನೋ ನಾನು ತೊಗೊಂಬಂದಿದ್ದೆ ಅಂತ ಶೇರ್ ಮಾಡೋಣ ಅನ್ನಿಸ್ತು. ಇವಾಗ ಸದ್ಯಕ್ಕೆ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿರಬೇಕು, ಗ್ರ್ಯಾಂಡಾಗಿ ಕಾಣಬೇಕು ಆ ಥರ ಸೀರೆ ಅಂದರೆ ಇದು ಇರೋದು. ಅದಕ್ಕೆ ಇವಾಗ ಇದು ಮುಟ್ಕೊಳ್ಳೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಸೊ ತೊಗೊಂಡ್ಬಿಟ್ಟು ಈ ಥರ ಕವರ್ ಬ್ಯಾಗ್ ಹಾಕ್ಕೊಂಡ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಇದನ್ನು ಮುಟ್ಕೋಬೇಕು ನಮ್ಮ ಅತ್ತೆ ಮನೆಗೆ. ಇನ್ನು ಇದಕ್ಕೆ ಬಂದ್ಬಿಟ್ಟು ಬ್ಯಾಂಗಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಕಲರ್ ಬ್ಯಾಂಗಲ್ ನನ್ನ ಹತ್ರ ಇತ್ತು, ಗ್ರೀನ್ ಕಲರ್ದು. ಸೊ ಹಾಗಾಗಿ ಇದಕ್ಕೆ ಬ್ಯಾಂಗಲ್ ಸೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಸೈಡ್ ಬ್ಯಾಂಗಲ್ಸ್ ಏನಿದೆಯಲ್ಲ ಅದೆಲ್ಲ ಕುಶಾಲ್ಸಲ್ಲಿ ನಾನು ತೊಗೊಂಡಿರೋವಂಥದ್ದು. ಕುಶಾಲ್ಸ್ ಬ್ಯಾಂಗಲ್ ಮಿಂತ್ರಾದಲ್ಲೂ ಕೂಡ ಅವೈಲೇಬಲ್ ಇದೆ. ಇದೆಲ್ಲ ಏನಾದರೂ ಇವ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಅಫಿಲಿಯೇಟಲ್ಲಿ ಹಾಕಿರ್ತೀನಿ ಆಯಿತಾ. ಸೊ ಸೇಮ್ ಕಲರಲ್ಲೇ 2 ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ಇದೇನಿದೆಲ್ಲ ಈ ಸ್ಮಾಲ್ ಬ್ಯಾಂಗಲ್ಲು ಅಷ್ಟೇ, ಮತ್ತು ಈ ಮಧ್ಯದಲ್ಲಿ ಏನು ದೊಡ್ಡ ಬ್ಯಾಂಗಲ್ ಹಾಕಿದ್ದೀನಿ ಇದು ಅಷ್ಟೇ. ಎರಡೂ ನಾನು ಕುಶಾಲ್ಸಲ್ಲೇ ತೊಗೊಂಡಿರೋವಂಥದ್ದು. ಈ ಥರ ಪೇರ್ ಮಾಡಿಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ. ಇದರ ಸ್ಯಾರಿ ಹಾಕೊಳ್ಳೋ ಪ್ಲ್ಯಾನ್ ಏನೂ ಇರಲಿಲ್ಲ. ಸೊ ಹಂಗಾಗಿ ಗೋಲ್ಡ್ ಜ್ಯುವೆಲರಿ ಎಲ್ಲ ನಾನೇನು ಬ್ಯಾಂಕಿಂದ ತೊಗೊಂಬಂದಿಲ್ಲ. ಸೊ ಹಾಗಾಗಿ ಮನೆಯಲ್ಲಿರೋವಂಥ ಆರ್ಟಿಫಿಷಿಯಲ್ ಜ್ಯುವೆಲರಿ ಏನಿದೆ ಅದನ್ನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇದೊಂದು ಜುಮ್ಕಿ ಮತ್ತು ಇದೊಂದು ಇದು ಅಷ್ಟೇ ನಾನು ಕುಶಾಲ್ಸಲ್ಲೇ ತೊಗೊಂಡಿರೋವಂಥದ್ದು. ಇವಾಗ ಮಿಂತ್ರಾದಲ್ಲೂ ಕುಶಾಲ್ಸ್ ಆಫರ್ ಇದೆ. ನಾನು ನೋಡ್ತೀನಿ, ಇದು ಕೋಡ್ ಆದರೆ ಕೊಟ್ಟಿರ್ತೀನಿ ಆಯಿತಾ. ಕೋಡ್ ಅಥವಾ ಲಿಂಕ್ ಸಿಕ್ಕಿದ್ರೆ ಲಿಂಕನ್ನೇ ನಾನು ಕೊಟ್ಟಿರ್ತೀನಿ. ಇದು ಮತ್ತು ಇದ್ರದ್ದು ಇಲ್ಲ ಅಂದ್ಕೊಳ್ತೀನಿ, ಮೇ ಬಿ ಔಟ್ ಆಫ್ ಸ್ಟಾಕ್ ಆಗಿದೆ ಇದು. ಇದು ನಾನು ತುಂಬ ದಿನ ಆಯಿತು ತೊಗೊಂಡು, ಇದು ಔಟ್ ಆಫ್ ಸ್ಟಾಕ್ ಆಗಿದೆ ಇವಾಗ. ಇದ್ರದ್ದು ಲಿಂಕ್ ಸಿಗೋಲ್ಲ ಮೇ ಬಿ, ಯಾಕೆಂದರೆ ನಾನೇ ಹುಡುಕಿದ್ದೆ, ಇದ್ರದ್ದು ಲಿಂಕು ನನಗೆ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇದು ಸಿಗೋ ಡೌಟು. ಇದು ಬೇಕಿದ್ದರೆ ಕೊಡ್ತೀನಿ ಅಂತ. ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫೇಶಿಯಲ್ ಶೀಟ್ ಮಾಸ್ಕ್ ಹಾಕ್ಕೊಂಡು ನೇಲ್ ಪಾಲಿಶ್ ಗ್ರೀನ್ ಕಲರ್ ಇದೆ ನೇಲ್ ಪಾಲಿಶ್. ಸ್ಯಾರಿನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಸ್ಯಾರಿ ಬ್ಯಾಂಗಲ್ಸ್ ಎಲ್ಲ ಬ್ಯಾಂಗಲ್ಲು ಜ್ಯುವೆಲರಿ ಎಲ್ಲ ಇದನ್ನು ಹಾಕ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗೋದು ಸೀರೆ ಹೋಗ್ಕೊಳ್ಳೋದು ಆ ಥರ ನೇಲ್ ಪಾಲಿಶ್ ಹಾಕ್ಕೊಂಡೆ. ಇದೇನು ಎಕ್ಸ್ಟ್ರಾ ಆಗ್ಬಿಟ್ಟೈತೆ, ಸ್ನಾನ ಹಾಕ್ಕೊಂಡೆ. ನೇಲ್ ಪಾಲಿಶ್ ಹಾಕ್ಕೊಂಡು ಸೇಮ್ ಕಲರೇ ಇತ್ತಲ್ಲ ಅಂಥೇಳಿ ಹಾಕ್ಕೊಂಡೆ, ಮ್ಯಾಚಿಂಗ್ ಆಗುತ್ತೆ ಅಂತ. ಸೊ ಇವಾಗ ಶೀಟ್ ಮಾಸ್ಕ್ ಹಾಕ್ಕೊಳ್ಳೋಣ. ಗುಡ್ ವೈಬ್ಸ್. ಆ್ಯಕ್ಚುಲಿ ಇದು ನನ್ನ ಬರ್ಡೇಗೋ ಇಲ್ಲ ಯಾವುದಕ್ಕೂ ತೊಗೊಂಬಂದಿದ್ದೆ ನಾನು, ಗೊತ್ತಿಲ್ಲ. 29ವರೆಗೂ ಇದೆ. ಮೇ ಬಿ ಯುಗಾದಿ ಹಬ್ಬದಲ್ಲಿ ಹಾಕ್ಕೊಳಕ್ಕೆ ಮತ್ತು ಯಾವಾಗ ತೊಗೊಂಡಲ್ಲೇ ಮರ್ತ್ಬಿಟ್ಟಿದ್ದೀನಿ. ಆದರೆ ಅದು ಯಾವುದಕ್ಕೂ ಹಾಕ್ಕೊಂಡಿಲ್ಲ, ಇವತ್ತಿದ್ದಕ್ಕೆ ಹಾಕಿದ್ದಾರೆ. ಈಗ ಹಾಕ್ಕೊಂಡು ಮಲ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಪೂಜೆ ಮಾಡಿ ಹೊರಡೋದು. ಅದಕ್ಕೆ ನೇಲ್ ಪಾಲಿಶ್ ಇನ್ನೂ ಟ್ರೈ ಆಗಿಲ್ಲ, ಅದೆಲ್ಲ ಹಾಕ್ಕೊತೀನಿ, ನನಗೆ ಗೊತ್ತಿಲ್ಲ ಆಯಿತಾ. ಆದರೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಗುಡ್ ನೈಟ್. ಫೈನಲಿ ಸಕ್ಕಸ್ ಮಾಡಿ ಹಾಕ್ಕೊಂಡೆ ಒಂದು ಕೈಯಲ್ಲಿ. ಇಲ್ಲೆಲ್ಲ ಇದಾಗಿ ಕಟ್ ಮಾಡಬೇಕು, ಆವಾಗ ಇದೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ.